ಒಂದೊಳ್ಳೆ ರುಚಿ ಕೊಡುವಂತಹ ಮಟನ್ ಚಾಪ್ಸ್ ರೆಸಿಪಿನ ಮಾಡೋಣ. ಇದಂತೂ ಅಡುಗೆ ಗೊತ್ತಿಲ್ಲ ಅನ್ನೋರು ಬ್ಯಾಚುಲರ್ ಕೂಡ ಟ್ರೈ ಮಾಡ್ಬೋದು. ಸಖತ್ ಟೇಸ್ಟಿಯಾಗಿ ಬರುತ್ತೆ. ಮೊದಲನೇ ಸಲ ಟ್ರೈ ಮಾಡಿದಾಗಲೂ ಇಷ್ಟು ಸಖತ್ತಾಗಿ ಬರುತ್ತೆ. ಮಾಡೋದಕ್ಕೆ ಮೊದಲಿಗೆ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 kg ಮಟನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮಟನ್ನಲ್ಲಿ ನೀರು ಬಿಟ್ಕೊಳ್ತಿದೆ ಅನ್ನೋವಾಗ ಬೇಯೋದಕ್ಕೆ ಬೇಕಾಗುವಷ್ಟು ನೀರನ್ನ ಹಾಕ್ಬಿಟ್ಟು ಕುಕ್ಕರ್ ವಿಷಲ್ನ ಮುಚ್ಚಿಬಿಟ್ಟು 6 ವಿಷಲ್ ಕೂಗಿಸ್ಕೊಬೇಕು. ಮಟನ್ ಬೇಯೋ ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡಿಕೊಂಡ್ರೆ ಆಯಿತು. ಮಸಾಲೆಗೆ ಜಾಸ್ತಿ ಐಟಮ್ ಏನಿಲ್ಲ. ಫ್ರೈಯಿಂಗ್ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡ ಗಾತ್ರದ ಈರುಳ್ಳಿ, ಸಣ್ಣದಾದರೆ 2 ಹಾಕ್ಕೊಳ್ಳಿ. ಸಾಂಬಾರು ಈರುಳ್ಳಿ ಆದರೂ ಒಂದು 6 ಹಾಕ್ಕೊಳ್ಳಿ. ಅದಾದಮೇಲೆ 1 ಗಡ್ಡೆ ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್, 2 ಕಾಯಿಮೆಣಸು, 1 ಟೀ ಸ್ಪೂನ್ ಆಗುವಷ್ಟು ಧನಿಯಾಕಾಳು, 1 ಟೀ ಸ್ಪೂನ್ ಆಗುವಷ್ಟು ಸೋಂಪು, 1 ಟೀ ಸ್ಪೂನ್ ಆಗುವಷ್ಟು ಗಸಗಸೆ, ಶುಂಠಿ 1 ತುಂಡು, ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯಕಾಳು, ಆಮೇಲೆ ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಒಂದು ಅರ್ಧ ಕಟ್ಟ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಕಟ್ಟ ಆಗುವಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಳ್ಳಿ. 1 ಟೊಮೆಟೊನ ಸೇರಿಸ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ಬಾಡೋವರೆಗೂ ಹಾಗೇ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಕೊನೆಯದಾಗಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ಮಸಾಲ. ಇಷ್ಟೇ ಮಸಾಲ ಆಗಿರುತ್ತೆ, ಆದರೂ ಸಖತ್ ಟೇಸ್ಟಿಯಾಗಿ ಕೊಡುತ್ತೆ. ಮುದ್ದೆಗೆ ಅಂತೂ ಸೂಪರ್ ಟೇಸ್ಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾವು ಆವಾಗಲೇ ಮಟನ್ ಬೇಯೋದಕ್ಕೆ ಇಟ್ಟಿದ್ದೀವಿ ನೋಡಿ, ಅದು ಬೆಂದಿರುತ್ತೆ. ಅದಕ್ಕೆ ಯಾವುದಾದ್ರೂ ಪ್ಯಾಕೆಟಲ್ಲಿ ಇರುವಂತಹ ಗರಂ ಮಸಾಲ ಹುಡಿನ ಹಾಕೊಬೋದು, ಅಥವಾ ಮನೆಯಲ್ಲಿ ಮಾಡಿರೋದಿತ್ತು ಅಂದರೆ ಅದನ್ನೇ ಗರಂ ಮಸಾಲ ಹುಡಿನ ಹಾಕ್ಕೊಳ್ಳಿ 1 ಟೀ ಸ್ಪೂನ್ ಆಗುವಷ್ಟು. ಅದಾದಮೇಲೆ ನಾವು ಆವಾಗಲೇ ಗ್ರೈಂಡ್ ಮಾಡಿರುವಂತಹ ಮಸಾಲ ಏನಿದೆ ಅದನ್ನು ಹಾಕ್ಬಿಟ್ಟು ನೀರು ನಿಮಗೆ ಎಷ್ಟು ತೆಳ್ಳಗೆ ಬೇಕು ಎಷ್ಟು ದಪ್ಪಗೆ ಬೇಕು ನೋಡಿಕೊಂಡು ನೀರು ಹಾಕ್ಕೊಬೋದು. ರುಚಿಗೆ ಉಪ್ಪು ಸರಿಯಾಗಿದೆಯಾ ಅಂತ ನೋಡಿಕೊಂಡು ರುಚಿಗೆ ಉಪ್ಪು ಬೇಕು ಅನಿಸಿದ್ರೆ ಹಾಕ್ಕೊಂಡು ಒಂದು 10 ನಿಮಿಷ ಕುದಿಸಿದ್ರೆ ಆಯಿತು. ಸೂಪರ್ ಟೇಸ್ಟಿಯಾಗಿರುವಂತಹ ಮಟನ್ ಚಾಪ್ಸ್ ರೆಸಿಪಿ ರೆಡಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಆಯಿತಾ.